ಇದು ಕಾಂಗ್ರೆಸ್ ಮುಖಂಡರು ನೋಡಲೇಬೇಕಾದಂತಹ ಸ್ಟೋರಿ. ಖ್ಯಾತ ನಟಿಯೊಬ್ಬರು ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷ ಬರೀ ಗಾಸಿಪ್ನಲ್ಲಿ ತೊಡಗಿದೆ. ಕಾಂಗ್ರೆಸ್ ಪಕ್ಷ ಕೆಟ್ಟ ಗಾಸಿಪ್ ಮಾಡೋದ್ರಲ್ಲೇ ಈಗ ಬ್ಯುಸಿ ಇರುವಂತಹದ್ದು. ಎಸಿದು ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಕೂಡ ಗಮನಿಸಬೇಕಾದಂತಹ ಸುದ್ದಿ. ಖ್ಯಾತ ನಟಿಯೊಬ್ಬರು ಕಾಂಗ್ರೆಸ್ ಮುಖಂಡನೊಂದಿಗೆ ಆ ತರಹದ ಒಂದು ಗಾಸಿಪ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ಬರೀ ನೆಗೆಟಿವ್ ಗಾಸಿಪ್ನಲ್ಲೇ ಈಗ ಚರ್ಚೆಗೆ ಬಂದಿರತಕ್ಕಂತಹದ್ದು. ಕಾಂಗ್ರೆಸ್ ಪಕ್ಷ ಕೆಟ್ಟ ಗಾಸಿಪ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದೆ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಟಿ ಪ್ರೀತಿ ಜಿಂಟಾ. ಶೇಮ್ ಆನ್ ಯು ಎಂದು ಪೋಸ್ಟ್ ಮಾಡಿರುವಂತಹ ನಟಿ ಪ್ರೀತಿ ಜಿಂಟಾ ಶೇಮ್ ಆನ್ ಯು ಅಂತ ಹೇಳಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಮುಖಂಡರು ನೋಡಲೇಬೇಕಾದಂತಹ ಸ್ಟೋರಿ. ಯಾಕೆ ಹಾಗೆ ಅವರು ಪೋಸ್ಟ್ ಮಾಡಿಕೊಂಡ್ರು, ಶೇಮ್ ಆನ್ ಯು ಅಂತ ಯಾಕೆ ಪೋಸ್ಟ್ ಮಾಡ್ಕೊಂಡ್ರು, ಅದರ ಹಿಂದೆ ಏನಾದರೂ ಕಾರಣಗಳಿತ್ತ? ಈ ತರಹ ಈಗ ಪೋಸ್ಟ್ ಈಗ ಚರ್ಚೆಗೆ ಕಾರಣವಾಗಿರುವಂತಹದ್ದು. ಇದು ಕಾಂಗ್ರೆಸ್ ಮುಖಂಡರನ್ನ ನಿದ್ದೆಗೆಡಿಸುವಂತಹ ಒಂದು ಪೋಸ್ಟು. ಖ್ಯಾತ ನಟಿಯೊಬ್ಬರು ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾಕೆ ರೊಚ್ಚಿಗೇಳೋದಕ್ಕೆ ಏನು ಕಾರಣ? ಕಾಂಗ್ರೆಸ್ ಪಕ್ಷ ಬರೀ ಗಾಸಿಪ್ನಲ್ಲಿ ತೊಡಗಿದೆ. ಕಾಂಗ್ರೆಸ್ನಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಟ್ಟ ಗಾಸಿಪ್ ಮಾಡೋದ್ರಲ್ಲೇ ಈಗ ಟ್ರೋಲರ್ಗಳು ಮುಂದಾಗಿರುವಂತಹದ್ದು. ಈಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಟಿ ಪ್ರೀತಿ ಜಿಂಟಾ. ಶೇಮ್ ಆನ್ ಯು ಅಂತ ಹೇಳಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಪ್ರೀತಿ ಜಿಂಟಾ. ಹಾಗಾದರೆ ಈ ಒಂದು ಪ್ರೀತಿ ಜಿಂಟಾ ಖ್ಯಾತ ನಟಿ ಕಾಂಗ್ರೆಸ್ನ ವಿರುದ್ಧ ಯಾಕೆ ಹೀಗೆ ಮಾತನಾಡಿದ್ರು? ಹಾಗಾದರೆ ಪ್ರೀತಿ ಜಿಂಟಾ ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರು? ಕಾಂಗ್ರೆಸ್ ಮುಖಂಡರು ಪ್ರೀತಿ ಜಿಂಟಾಗೆ ಅಂತಹದ್ದೇನು ಮಾಡಿದ್ರು? ಫ್ರೀಡಮ್ ಟಿವಿಯಲ್ಲಿ ಆ ವಿಚಾರವನ್ನು ಹೇಳ್ತೀವಿ ನೋಡಿ. 18 ಕೋಟಿ ಸಾಲ ಮನ್ನಾ ಆರೋಪ ಮಾಡಿರುವ ವಿಚಾರ. ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕಿನಿಂದ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಬಿಜೆಪಿಗೆ ನೀಡುವ ಮೂಲಕ 18 ಕೋಟಿ ರೂಪಾಯಿ ಸಾಲವನ್ನು ವಜಾ. ಸಾಲದ ಮೊತ್ತವನ್ನು 10 ವರ್ಷಗಳ ಹಿಂದೆಯೇ ಮರುಪಾವತಿಸಲಾಗಿದೆ. ಹೀಗಂತ ಪ್ರೀತಿ ಜಿಂಟಾ ಕಾಂಗ್ರೆಸ್ ಮೇಲೆ ಗರಂ ಆಗಿದ್ದಾರೆ. ಕಾಂಗ್ರೆಸ್ನ ಕೇರಳ ಘಟಕವನ್ನು ನಟಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಬಿಜೆಪಿಗೆ ನೀಡುವ ಮೂಲಕ 18 ಕೋಟಿ ರೂಪಾಯಿ ಸಾಲವನ್ನು ವಜಾ ಮಾಡಲಾಗಿದೆ. ಸಾಲದ ಮೊತ್ತವನ್ನು 10 ವರ್ಷಗಳ ಹಿಂದೆಯೇ ಮರುಪಾವತಿಸಲಾಗಿದೆ. ಸೊ ಇದನ್ನು ಈಗ ಪ್ರೀತಿ ಜಿಂಟಾ ಕುಹಕ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಫ್ರೀಡಮ್ ಟಿವಿಯಲ್ಲಿ ಆ ವಿಚಾರವನ್ನು ಈಗ ನಾವು ರಿವೀಲ್ ಮಾಡಿರುವಂತಹದ್ದು. 18 ಕೋಟಿ ಸಾಲ ಮನ್ನಾ ಆರೋಪ ಮಾಡಿರುವ ವಿಚಾರ. ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕಿನಿಂದ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಬಿಜೆಪಿಗೆ ನೀಡುವ ಮೂಲಕ 18 ಕೋಟಿ ರೂಪಾಯಿ ಸಾಲವನ್ನು ವಜಾ ಮಾಡಲಾಗಿದೆ. ಸಾಲದ ಮೊತ್ತವನ್ನು 10 ವರ್ಷಗಳ ಹಿಂದೆಯೇ ಮರುಪಾವತಿಸಲಾಗಿದೆ. ಹೀಗಂತ ಪ್ರೀತಿ ಜಿಂಟಾ ಕಾಂಗ್ರೆಸ್ ಮೇಲೆ ಗರಂ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೇರಳ ಘಟಕವನ್ನು ನಟಿ ಈಗ ತರಾಟೆಗೆ ತೆಗೆದುಕೊಂಡಿರುವಂತಹದ್ದು. ಪ್ರೀತಿ ಜಿಂಟಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ.